ಇನ್ನು ಏಷ್ಯಾದ ಅತಿ ದೊಡ್ಡ ಏರ್ ಶೋ ಆರಂಭವಾಗಿದೆ. ಏರ್ ಶೋ ಈಗಾಗಲೇ ಬೆಂಗಳೂರಿನಲ್ಲಿ ಏರ್ ಶೋ ಆರಂಭವಾಗಿದೆ. ಯಲಹಂಕ ವಾಯುನೆಲೆಯಲ್ಲಿ ಈಗ ರಷ್ಯಾ ಆಗಿರಬಹುದು, ಅಮೆರಿಕ ಆಗಿರಬಹುದು, ದೊಡ್ಡ ದೊಡ್ಡ ದೇಶಗಳಿಂದ ಈಗ ಯುದ್ಧ ವಿಮಾನಗಳು ಕಸರತ್ತು ನಡೆಸ್ತಾ ಇದೆ. ಇವತ್ತು 2ನೇ ದಿನ. ಆದರೆ ಈ ದೇಶೀಯ ವಿಮಾನಗಳು ನಮ್ಮ ದೇಶೀಯ ವಿಮಾನಗಳು ಈಗ ಇವತ್ತು 2ನೇ ದಿನವಾಗಿರೋದ್ರಿಂದ ಇವತ್ತು ಕಸರತ್ತಿಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು ಕನ್ನಡಪ್ರಭದಲ್ಲಿ ವಿಶೇಷವಾಗಿ ಒಂದು ಎಲ್ಲ ಪತ್ರಿಕೆಗಳಲ್ಲಿ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಒಂದು ಬರವಣಿಗೆ ಬಂದಿದೆ. ಸೊ ಅದನ್ನ ನೋಡ್ತಾ ಹೋಗೋದಾದ್ರೆ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಆರಂಭ ಆಗಿರುವಂಥದ್ದು ಬಹು ಕುತೂಹಲದಿಂದ ಬಹು ನಿರೀಕ್ಷೆಯಿಂದ ನಾವು ಕಾಯ್ತಾ ಇರ್ತೀವಿ ಏರ್ ಶೋ ಯಾವಾಗ ಅಂತ. ಯಾಕಂದರೆ ಬಾನಂಗಳದಲ್ಲಿ ಆ ಕಲರವ ನೋಡೋದಿದೆಯಲ್ಲ, ಅದೊಂಥರ ಚಂದ, ಅದನ್ನು ಯಾವಾಗಲೂ ನೋಡಬೇಕು ಅಂತ ಅನಿಸುತ್ತೆ. ಸೊ ನೋಡಿ, ಇವತ್ತು 90 ದೇಶಗಳು ಏರ್ ಶೋದಲ್ಲಿ ಪಾಲ್ಗೊಂಡಿದ್ದು 70 ವಿಮಾನಗಳು ಚಿತ್ತಾಕರ್ಷಕ ಪ್ರದರ್ಶನ ನೀಡಲಿದೆ. 5 ದಿನಗಳ ಅವಧಿಯಲ್ಲಿ 30 ದೇಶಗಳ ರಕ್ಷಣಾ ಮಂತ್ರಿಗಳು ಹಾಗೂ 7 ಲಕ್ಷ ಜನರು ಭಾಗವಹಿಸುವಂತ ನಿರೀಕ್ಷೆ ಇದೆ. ಸೊ ಇದ್ರ ಜೊತೆಗೆ ಏರ್ ಶೋ ಅನ್ನೋದು ಖುಷಿ ವಿಚಾರ. ಆದರೆ ಆ ಪ್ಲೇಸಸ್ಗಳಲ್ಲಿ ನೋಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಿ. ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್. ನಿನ್ನೆ ಅಂತೂ ವಾಹನ ಸವಾರರು ಪರದಾಡ್ಬಿಟ್ಟಿದ್ದಾರೆ, ಹೈರಾಣಾಗಿ ಹೋಗಿದ್ದಾರೆ. ಪ್ರಮುಖ ಏರಿಯಾಗಳಲ್ಲಿ ಓಡಾಡೋಕ್ಕೆ ಸಾಧ್ಯನೇ ಆಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಸಮಸ್ಯೆನೂ ಕೂಡ ಇದೆ. ನೀವೇನಾದರೂ ಆ ಭಾಗದ ಕಡೆ ಹೋಗ್ತಾ ಇದ್ದೀರಾ ಅಂತಂದರೆ 1-2 ಅವರ್ ಮುಂಚಿತವಾಗಿ ಮನೆ ಬಿಡಿ, ಇಲ್ಲ ಸದ್ಯಕ್ಕೆ ನಿಮ್ಮ ಪ್ಲಾನನ್ನು ಮುಂದಕ್ಕೆ ಹಾಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ. ಏರ್ ಶೋ ಇಂದ ಅಷ್ಟೇ ಅಲ್ಲ, ನಾರ್ಮಲಿ ಯಲಹಂಕ ಏರ್ಪೋರ್ಟ್ ಇಂದ ನಾವು ಮೆಜೆಸ್ಟಿಕ್ ಬರ್ಬೇಕಂತಂದ್ರೆ ಕಮ್ಮಿ ಅಂತಂದ್ರೆ 2 ಅವರ್ ಬೇಕಾಗುತ್ತೆ. ಯಾಕಂದ್ರೆ ಹೆಬ್ಬಾಳ ಫ್ಲೈಓವರ್ ಮೇಲೆ ಪ್ರತಿಯೊಂದು ನಿಮಿಷಕ್ಕೆ ಅಂದ್ರೆ 15 ನಿಮಿಷ ನಮ್ಮನ್ನಲ್ಲಿ ತಡೆದು ನಿಲ್ಲಿಸ್ತಾರೆ. ಸೊ ಅಂದ್ರೆ ಈಗ 15 ನಿಮಿಷ ಇರೋದು, ಈಗ 15 ನಿಮಿಷ ತಡೆದು ನಿಲ್ಲಿಸ್ತಿದ್ದಾರೆ. ಆದ್ರೆ ಈಗ ಏರ್ ಶೋ ಇರೋದ್ರಿಂದಾಗಿ ಕಮ್ಮಿ ಅಂತಂದ್ರು ಅರ್ಧ ಗಂಟೆವರೆಗೂ ನಿಲ್ಲಿಸ್ತಿದ್ದಾರೆ. ಸೊ ಅಂದ್ರೆ ಈಗ ಯಲಹಂಕದವರೆಗೂ ಫ್ಲೈಓವರ್ ವರೆಗೂ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಪೊಲೀಸರು ತುಂಬಾ ಕಿರಿಕಿರಿ ಮಾಡ್ತಿದ್ದಾರೆ. ಟ್ರಾಫಿಕ್ ಜನರಿಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ. ಒಂದ್ ಕಡೆ ಪ್ಲಸ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಮೈನಸ್ ಕೂಡ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು.